ಹಾಯ್ ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ. ಇಂದಿನ ಈ ಬ್ಲಾಗಲ್ಲಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಮ್ಮ ಮನೇಲಿ ನಾವು ಈ ರೀತಿ ಸಾಂಬಾರು ಪುಡಿ ಮತ್ತು ಖಾರದ ಪುಡಿನ ಮಾಡ್ತೀವಿ. ಖಾರದ ಪುಡಿ ಮಾಡೋ ವಿಡಿಯೋನ ನಾನು ಮಾಡಿಲ್ಲ. ಯಾವ ರೀತಿ ಮಾಡಿದೆ ಅಂದರೆ ಅರ್ಧ kg ಗುಂಟೂರು ಮೆಣಸಿನ್ಕಾಯಿ, ಅರ್ಧ kg ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಬಂದು ನೀಟಾಗಿ ವಾಶ್ ಮಾಡಿ 5 ರಿಂದ 3 ದಿನ ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನಾನು ಅದು ಖಾರದ ಪುಡಿನ ರೆಡಿ ಮಾಡಿಟ್ಟಿದ್ದೀನಿ. ಮತ್ತು ನಮ್ಮ ಮನೇಲಿ ಸಪ್ರೇಟು ನಾವು ಮಾಡ್ಕೊತೀವಿ. ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ಒಂದರಲ್ಲೇ ಹಾಕ್ಬಿಟ್ಟು ನಾವು ಆಡಿಸೋದಿಲ್ಲ. ಮೊದಲಿಗೆ ನೋಡೋಣ ಬನ್ನಿ. ಧನಿಯಾದಲ್ಲಿರುವಂಥ ಎಲ್ಲ ಕಸಗಳನ್ನು ತೆಗೆದುಹಾಕಿ ನೀಟಾಗಿ ನಾನು ಬಾಡಿಸ್ಕೊತಾ ಇದ್ದೀನಿ. ಒಂದು ಬಾಣಲೆಯಲ್ಲಿ ಇಟ್ಬಿಟ್ಟು ನೀಟಾಗಿ ಹುರ್ಕೊಳ್ಳೋಣ. ಅದನ್ನ ನೀಟಾಗಿ ಈ ರೀತಿಯಾಗಿ ನಾನು ಹುರ್ಕೊಂಡ್ಮೇಲೆ ಒಂದು 25 ಗ್ರಾಮು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ನಾವು ಕಪ್ಪಾಗದ ರೀತಿ ನಾವು ಹುರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನ ಹುರ್ಕೊಳ್ಳೋಣ. ನೋಡಿ, ಇದರಲ್ಲಿ ಯಾವುದೇ ರೀತಿಯ ಹುರಿದಿರೋದು ಕಪ್ಪಾಗಿರೋದು ಕಾಣಿಸ್ತಾ ಇಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರ್ಕೊಳ್ತಾ ಇದ್ದೀನಿ. ನೋಡಿ ಕಡಲೆಬೇಳೆ ಆದಮೇಲೆ ನಾನು ಅದೇ 25 ಗ್ರಾಮು ಉದ್ದಿನಬೇಳೆನೂ ಸಹ ಈ ರೀತಿಯಾಗಿ ನಾನು ಹುರ್ಕೋತೀನಿ. ಇದು ಸಹ ಕಪ್ಪಾಗದ ಹಾಗೆ ಹುರ್ಕೊಳ್ಳೋಣ. ಉದ್ದಿನಬೇಳೆ ಹಾಕೋದ್ರಿಂದ ಅದು ತಿಕ್ನೆಸ್ ಕೊಡುತ್ತೆ ಸಾಂಬಾರು. ಅದೇ ರೀತಿ ತೊಗರಿಬೇಳೆನೂ ಸಹ ಇದೊಂದು 30 ಗ್ರಾಮು. ಇದು ಹಾಕೋದ್ರಿಂದ ನಮಗೆ ಸಾಂಬಾರಿನಲ್ಲಿರುವಂಥ ರುಚಿ ಹೆಚ್ಚಿಸುತ್ತೆ. ಇದನ್ನು ಸಹ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಅದೇ ರೀತಿ ಹೆಸರು ಕಾಳನ್ನ ಒಂದು 25 ಗ್ರಾಮ್ ತೊಗೊಂಡಿದ್ದೀನಿ. ಇದು ಸಹ ನೋಡಿ ಇಷ್ಟೇ ನಾನು ಹುರ್ಕೋತಾ ಇರೋದು, ಜಾಸ್ತಿ ಕಪ್ಪಾಗೋಕ್ಕೆ ಬಿಡ್ತಾ ಇಲ್ಲ. ಒಂದು 15 ಗ್ರಾಮು ಅಕ್ಕಿ ಹುರ್ಕೊಂಡು ಹಾಕಿದ್ದೀನಿ. ನೋಡಿ, ಮನೆಯಲ್ಲಿ ಯಾವುದೇ ಕಾಳಾದ್ರೂ ಸಹ ನಿಮ್ಮ ಮನೇಲಿ ಯಾವ ಕಾಳಿದೆ ಎಲ್ಲದೂ ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ನಾನು 25-30 ಗ್ರಾಮ್ ಆದಮೇಲೆ ನಾನು ಅದನ್ನ ಹುರಿದು ಹಾಕಿದ್ದೀನಿ. ಅದೇ ರೀತಿ ಒಂದು 40 ಗ್ರಾಮು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಪ್ರಮಾಣನ ನಾನು ಜಾಸ್ತಿ ಮಾಡಿದ್ದೀನಿ. ಏಕೆ ಅಂದರೆ ನಾವು ಸಾಂಬಾರು ಊಟ ಮಾಡುವಾಗ ನಮಗೆ ಜೀರ್ಣ ಚೆನ್ನಾಗಾಗುತ್ತೆ. ಆಮೇಲೆ ಕಾಳು ಮೆಣಸು ಸಹ ನಾನು ಒಂದು 40 ಗ್ರಾಮ್ ಹಾಕಿದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಒಳ್ಳೆ ಫ್ಲೇವರ್ ಆಗಿಯೂ ಕಾಳು ಮೆಣಸು ವರ್ಕ್ ಮಾಡುತ್ತೆ. ಮೆಂತ್ಯಕಾಳು ಒಂದು 15 ಗ್ರಾಮು, ಒಂದು 20 ಗ್ರಾಮು ಸಾಸಿವೆ ನೋಡಿ ಯಾವ ರೀತಿ ಚಟಪಟ ಅಂತ ಸಿಡಿತಾ ಇದೆ. ನೋಡಿ, ಇದೆಲ್ಲ ನಾನು ಒಂದು 3-4 ಪೀಸು ಏಲಕ್ಕಿ, ಲವಂಗ ಒಂದು 7ರಿಂದ 8, ಚಕ್ಕೆ 2 ತುಂಡು ನೀಟಾಗಿ. ಅದು ನಾನು ಗರಂ ಮಸಾಲನೂ ಜಾಸ್ತಿ ಹಾಕಿಲ್ಲ, ಎಲ್ಲ ಸ್ವಲ್ಪನೇ ಹಾಕಿರೋದು. ನಾವು ಅರಿಶಿನ ಕೊಂಬನ್ನು ಒಂದು ಸ್ವಲ್ಪ ಬಿಸಿ ಮಾಡಿ ನೀಟಾಗಿ ಕುಟ್ಟಿದರೆ ನೀಟಾಗಿ ಎಲ್ಲ ಕಡೆ ಪುಡಿ ಆಗುತ್ತೆ. ಆಮೇಲೆ ಇನ್ನೊಂದು ಸಲ ಬೇಕಾದ್ರೆ ನೀವು ಹುರ್ಕೋಬೋದು. ಅದೇ ರೀತಿಯಾಗಿ ನಾನು ಕರಿಬೇವು ಸೊಪ್ಪನ್ನು 2 ಹಿಡಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ನೋಡಿ, ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೂ ಸಿಹಿಯ ರೀತಿ ಹೊಗೆ ಬರ್ತಾ ಇದೆ. ನೋಡಿ, ಅಷ್ಟು ಚೆನ್ನಾಗಿ ಅದು ಒಣಗಿದೆ ಕರಿಬೇವಿನ ಸೊಪ್ಪು. ಈ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನೂ ಹಾಕಿ ಒಂದು ಅರ್ಧ ಗಂಟೆ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ಸಾಂಬಾರು ಪುಡಿ ಮಾಡೋದಕ್ಕೆ ಎಲ್ಲದನ್ನೂ ಹುರಿದ್ಬಿಟ್ಟು ಎಲ್ಲದನ್ನೂ ನೀಟಾಗಿ ಕಲಿಸ್ಕೊಳ್ಳೋಣ. ಈ ಚೆನ್ನಾಗಿ ಮಿಲಾಯಿಸ್ಕೊಂಬಿಟ್ರೆ ಎಲ್ಲ ಕಡೆ ನಾವು ಹಾಕಿರುವಂಥ ಕಾಳುಗಳೆಲ್ಲ ಬೇರೆ ಬೇರೆ ಆಗುತ್ತೆ, ಇಲ್ಲಾಂದರೆ ಒಂದೇ ಹತ್ರ ಇದ್ಬಿಡುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲದನ್ನೂ ನಾನು ಮೀಡಿಯಮ್ ಫ್ಲೇಮಲ್ಲಿ ಹುರಿದಿಟ್ಟಿರೋದು. ನೋಡಿ ಯಾವ ರೀತಿ ಕಲರ್ಫುಲ್ಲಾಗಿ ಕಾಣುತ್ತಲ್ವಾ. ಬಟಾಣಿ, ಹುಳ್ಳಿಕಾಳು, ಕಾಳುಮೆಣಸು, ಧನಿಯಾ ನೋಡಿ ಯಾವ ರೀತಿಯಾಗಿ ಕ್ರಿಸ್ಪಿಯಾಗಿದೆ. ಕರಿಬೇವು ಸೊಪ್ಪು ನಾನು ಕೊನೆಯಲ್ಲಿ ಒಂದು ಸ್ವಲ್ಪ ಜಾಯಿಕಾಯಿ ಇತ್ತು, ಅದರಲ್ಲಿ 1/4 ಭಾಗ ನಾನು ಜಜ್ಜಿಬಿಟ್ಟು ಹುರಿದ್ಬಿಟ್ಟು ಅದನ್ನೂ ಹಾಕ್ತಾಯಿದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಸಾಂಬಾರು ಪುಡಿಗೆ. ನಾವು ಖಾರದ ಪುಡಿನ ಮಾಡಿಸ್ಕೊಂಡು ಬಂದಿದ್ದು ಈ ರೀತಿಯಾಗಿ ಕಾಣ್ತಾ ಇದೆ. ಇದನ್ನು ನಾನು ವೀಡಿಯೋ ಮಾಡ್ಕೋಬೇಕಾಗಿತ್ತು, ಆ ಟೈಮಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ನನಗೆ ಆಗಲಿಲ್ಲ, ಆದ್ದರಿಂದ ನಾನು ವೀಡಿಯೋ ಮಾಡಿರಲಿಲ್ಲ. ನೀವು ಅರ್ಧ kg ಗುಂಟೂರು ಮೆಣಸಿನ್ಕಾಯಿ, ಅರ್ಧ kg ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಬಂದ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿ ಒಂದು 3ರಿಂದ 4 ದಿನ ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಒಳ್ಳೆ ಕಲರು, ಒಳ್ಳೆ ಫ್ಲೇವರ್
ಆಮೇಲೆ ನಮಗೆ ಸಪ್ರೇಟಾಗಿ ಅಚ್ಚ ಖಾರದ ಪುಡಿ ಬೇಕು ಅಂದರೆ ನಾವು ನಮ್ಮ ಮನೇಲೇ ಇರೋದನ್ನ ನಾವು ಯೂಸ್ ಮಾಡ್ಕೋಬೋದು. ನೀವು ಜೊತೆಗೆ ಎಲ್ಲದನ್ನೂ ಹಾಕಿ ಆಡಿಸ್ಕೊಂಬಿಟ್ರೆ ನಿಮಗೆ ಆ ಸಾಂಬಾರು ಪುಡಿ ಎರಡನ್ನೂ ಜೊತೆಗೆ ಆಡಿಸ್ಕೊಂಬಿಟ್ರೆ ಎರಡು ಮಿಂಗಲ್ ಆಗಿಬಿಡುತ್ತೆ. ಎರಡು ಮಿಕ್ಸ್ ಆಗಿರೋದ್ರಿಂದ ನಮಗೆ ಸಪ್ರೇಟಾಗಿ ಅಚ್ಚ ಖಾರದ ಪುಡಿ ಹಾಕೋಕ್ಕಾಗಲ್ಲ. ಆದ್ದರಿಂದ ನಾವು ಸಪ್ರೇಟಾಗಿ ನಮ್ಮ ಮನೇಲಿ ಮಾಡ್ಕೋತೀವಿ. ಓಕೆ ಬಾಯ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.